ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ರಾಜು ಸ್ಟೋರೀಸ್. ನಾವು ಬದುಕಿದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಏನು? ನಾವು ಉಸಿರಾಡ್ತಾ ಇದ್ದೀವಿ ಅನ್ನೋದಾ, ಅಥವಾ ನಮ್ಮ ಕಣ್ಣೆದುರೇ ಪ್ರಪಂಚ ಕಾಣ್ತಿದೆ ಅನ್ನೋದಾ? ಒಂದು ವೇಳೆ ನಾನು ಈಗ ಹೇಳ್ತಿರೋ ಮಾತುಗಳು, ನೀವು ನೋಡ್ತಿರೋ ದೃಶ್ಯಗಳು ಎಲ್ಲವೂ ಸುಳ್ಳಾಗಿದ್ರೆ? ಇವತ್ತಿನ ಕತೆ 5 ಜನ ಪ್ರಾಣ ಸ್ನೇಹಿತರದ್ದು. ಒಂದು ಮೋಜಿನ ಪಯಣ ಹೇಗೆ ಅವರ ಬದುಕಿನ ಕೊನೆಯ ಪಯಣವಾಯಿತು? ಅವರು ತಲುಪಿದ್ದ ಆ ಬಂಗಲೆಯಲ್ಲಿ ನಡೀತಿದ್ದೇನು? ಎದೆ ಗಟ್ಟಿ ಮಾಡ್ಕೊಳ್ಳಿ, ಯಾಕೆಂದರೆ ಈ ಕತೆ ಕ್ಲೈಮ್ಯಾಕ್ಸ್ ಕೇಳಿದರೆ ಇವತ್ತು ರಾತ್ರಿ ನೀವು ಕನ್ನಡಿ ನೋಡೋಕ್ಕೂ ಹೆದರ್ತೀರಾ. ಬನ್ನಿ ಕಥೆಯನ್ನು ಶುರು ಮಾಡೋಣ. ಈ ಕತೆ ಶುರುವಾಗೋದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಒಂದು ಸಾಫ್ಟ್ವೇರ್ ಕಂಪನಿಯ ಪಾರ್ಕಿಂಗ್ ಲಾಟ್ನಲ್ಲಿ. ಶುಕ್ರವಾರ ಸಂಜೆ ವೀಕೆಂಡ್ ಪಾರ್ಟಿ ಮಾಡೋಕ್ಕೆ 5 ಜನ ಫ್ರೆಂಡ್ಸ್ ಪ್ಲಾನ್ ಮಾಡ್ತಾರೆ. ಚೇತನ್ ಗುಂಪಿನ ಲೀಡರ್, ಸ್ವಲ್ಪ ಅಹಂಕಾರಿ, ಡ್ರೈವಿಂಗ್ ಇವನೇ ಮಾಡ್ತಿದ್ದ. ವಿಕ್ರಮ್ ತುಂಬ ಭಯಪಡೋ ಸ್ವಭಾವದವನು. ರಾಹುಲ್ ಯಾವಾಗಲೂ ತಮಾಷೆ, ಪಾರ್ಟಿ ಅಂದರೆ ಪ್ರಾಣ ಬಿಡೋನು. ಸ್ನೇಹ ಬುದ್ಧಿವಂತೆ ಆದರೆ ಸೆನ್ಸಿಟಿವ್. ದೀಪಾ ಫ್ಯಾಷನ್ ಪ್ರಿಯೆ, ಸೆಲ್ಫಿ ಹುಚ್ಚಿ. ಅವರು 5 ಜನ ಒಂದು ಕೆಂಪು ಬಣ್ಣದ SUV ಕಾರ್ನಲ್ಲಿ ಕೂರ್ ಕಡೆ ಹೊರಡ್ತಾರೆ. ಕಾರಿನೊಳಗೆ ಫುಲ್ ಸೌಂಡ್ನಲ್ಲಿ ಮ್ಯೂಸಿಕ್, ಕೈಯಲ್ಲಿ ಬಿಯರ್ ಬಾಟಲ್. ಚೇತನ್ ಕೂಡ ಕುಡಿತಾ ಡ್ರೈವ್ ಮಾಡ್ತಿದ್ದ. ರಾತ್ರಿ 11 ಗಂಟೆ ಆಗೋಷ್ಟರಲ್ಲಿ ಮೈಸೂರು ದಾಟಿ ಮಡಿಕೇರಿ ಕಾಡಿನ ರಸ್ತೆ ಕಡೆ ಎಂಟ್ರಿ ಕೊಡ್ತಾರೆ. ಅಲ್ಲಿವರೆಗೂ ಚೆನ್ನಾಗಿದ್ದ ವಾತಾವರಣ ಒಮ್ಮೆಲೆ ಬದಲಾಗುತ್ತದೆ. ಜೋರಾದ ಮಳೆ, ರಸ್ತೆಯೆಲ್ಲ ಮಂಜು, ಎದುರಿಗೆ 1 ಅಡಿ ಕೂಡ ಕಾಣುತ್ತಿರಲಿಲ್ಲ. ಚೇತನ್ ಹೇಳ್ತಾನೆ, ಲೇ ಗೂಗಲ್ ಮ್ಯಾಪ್ ವರ್ಕ್ ಆಗ್ತಿಲ್ಲ, ಸಿಗ್ನಲ್ ಹೋಯ್ತು ಅಂತ. ರಾಹುಲ್ ಅದಕ್ಕೆ, ಬಿಡೋ ಮಚ್ಚ, ಅಡ್ವೆಂಚರ್ ಇರಲಿ, ಈ ಮಣ್ಣಿನ ರಸ್ತೆಯಲ್ಲಿ ಹೋಗೋಣ, ಶಾರ್ಟ್ ಕಟ್ ಇರುತ್ತೆ ಅಂತ ಹೇಳ್ತಾನೆ. ಚೇತನ್ ಕಾರ್ನ ಕಿರಿದಾದ ರಸ್ತೆಗೆ ತಿರುಗಿಸ್ತಾನೆ. ಸುತ್ತಲೂ ದಟ್ಟವಾದ ಮರಗಳು. ಗಾಳಿ ಎಷ್ಟೊಂದು ಜೋರಾಗಿ ಬೀಸ್ತಿದೆ ಅಂದ್ರೆ ಮರಗಳೆಲ್ಲ ದೆವ್ವದ ಕೈಗಳ ತರ ಅಳ್ಳಾಡ್ತಾ ಇವೆ. ಸುಮಾರು 1 ಗಂಟೆ ಆದರೂ ಆ ರಸ್ತೆ ಮುಗಿಯಲಿಲ್ಲ. ಹಳ್ಳಿ, ಲೈಟ್ ಕಂಬಗಳು ಏನೂ ಇಲ್ಲ. ಡಮಾರ್ ಅಂತ ಒಂದು ದೊಡ್ಡ ಶಬ್ದ. ಕಾರು ನಿಲ್ಲುತ್ತೆ. ಅವರು ಕೆಳಗೆ ಇಳಿದು ನೋಡಿದ್ರೆ 4 ಟೈರ್ ಪಂಚರ್ ಆಗಿದೆ. ಇದು ಆಕ್ಸಿಡೆಂಟ್ ಅಲ್ಲ, ಯಾರೋ ಬೇಕಂತಲೇ ಮೊಳಗಳನ್ನ ಹಾದಿಯಲ್ಲಿ ಹಾಕಿದ ಆಗಿದೆ. ಕಾರು ಕೆಟ್ಟ ನಿಂತ ಜಾಗದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಮುಸ್ಕಾದ ಹಳದಿ ಬೆಳಕು ಕಾಣ್ತದೆ. ಬೇರೆ ದಾರಿ ಇಲ್ಲದೆ 5 ಜನ ಮಳೆಯಲ್ಲಿ ನೆನೆಯುತ್ತಾ ಆ ಕಡೆ ಓಡುತ್ತಾರೆ. ಆ ಕಡೆ ನಡೀತಾರೆ. ಹತ್ತಿರ ಹೋಗಿ ನೋಡಿದ್ರೆ ಅದು ಬ್ರಿಟಿಷ್ ಕಾಲದ ಹಳೆಯ ಬಂಗಲೆ. ಅದರ ಮೇಲೆ ಬೋರ್ಡ್ ಇರುತ್ತೆ, ಶಾಂತಿ ನಿವಾಸ, ಅತಿಥಿಗಳಿಗೆ ಸ್ವಾಗತ ಅಂತ. ಗೇಟ್ ತಾನಾಗಿಯೇ ತೆರೆದುಕೊಳ್ತದೆ. ವಿಕ್ರಮ್ ಹೇಳ್ತಾನೆ, ಬೇಡ ಕಣ್ರೋ, ಇಲ್ಲಿ ಏನೋ ಸರಿ ಇಲ್ಲ, ವಾಪಸ್ ಹೋಗೋಣ ಅಂತ. ಆದರೆ ಚೇತನ್, ಸುಮ್ಮನೆ ಇರು, ಹೊರಗಡೆ ಚಳಿ ಇದೆ, ಒಳಗಡೆ ಹೋಗಿ ಸಹಾಯ ಕೇಳೋಣ ಅಂತ ಎಲ್ಲರನ್ನ ಕರ್ಕೊಂಡು ಹೋಗ್ತಾನೆ. ಅವರು ಬಾಗಿಲು ತಟ್ಟುವ ಮುನ್ನವೇ ಬಾಗಿಲು ತೆರೆಯುತ್ತೆ. ಒಳಗೆ ಒಬ್ಬ 70 ವರ್ಷದ ಮುದುಕ ಲಾಂಧ್ರ ಹಿಡಿದು ನಿಂತಿರ್ತಾನೆ. ಅವನು ಸಾಧಾರಣ ಮುದುಕನಲ್ಲ. ಅವನ ಕೈಯಲ್ಲಿ ವಿಚಿತ್ರವಾದ ಹಳೆಯ ಕೋಟು, ಕಣ್ಣುಗಳು ಬಿಳಿ ಬಣ್ಣಕ್ಕೆ ತಿರುಗಿವೆ. ಅವನು ನಗ್ತಾ ಹೇಳ್ತಾನೆ, ಬನ್ನಿ ಮಕ್ಕಳೇ, ನಿಮಗಾಗಿಯೇ ಬಿಸಿ ಊಟ ಮಾಡಿದ್ದೇನೆ ಅಂತ. ಸ್ನೇಹಾಗೆ ಡೌಟ್ ಬರುತ್ತದೆ, ನಾವು ಬರ್ತೀವಿ ಅಂತ ಇವ್ರಿಗೆ ಹೇಗೆ ಗೊತ್ತು? ನಾವು ದಾರಿ ತಪ್ಪಿ ಬಂದವರು ಅಲ್ವಾ ಅಂತ ಪಿಸಿಗುಡ್ತಾಳೆ. ಆದರೆ ಹಸಿವು ಮತ್ತು ಚಳಿಯಲ್ಲಿ ಅವರಿಗೆ ಅದು ದೊಡ್ಡ ವಿಷಯ ಅನ್ನಿಸ್ಲಿಲ್ಲ. ಡೈನಿಂಗ್ ಟೇಬಲ್ ಮೇಲೆ ಬಿಸಿ ಬಿಸಿ ಊಟ ಇರುತ್ತೆ. ಎಲ್ಲರೂ ಅಬ್ಬಬ್ಬಾ ಅಂತ ತಿಂತಾರೆ. ಆದರೆ ಅವರು ತಿನ್ನುತ್ತಿರುವುದು ಅನ್ನವಲ್ಲ, ಮಣ್ಣು ಮತ್ತು ಹುಳಗಳನ್ನ. ಊಟ ಆದ್ಮೇಲೆ ಮುದುಕ ಎಲ್ಲರಿಗೂ ಒಂದೊಂದು ರೂಮ್ ಕೊಡ್ತಾನೆ. ರಾತ್ರಿ ಏನೇ ಸದ್ದು ಬಂದರೂ ಹೊರಗೆ ಬರಬೇಡಿ ಅಂತ ವಾರ್ನಿಂಗ್ ಕೊಡ್ತಾನೆ. ದೀಪಾ ತನ್ನ ರೂಮ್ಗೆ ಹೋಗಿ ಮೇಕಪ್ ತೆಗೆಯೋಕೆ ಕನ್ನಡಿ ಮುಂದೆ ನಿಲ್ತಾಳೆ. ಅವಳು ಮುಖ ತೊಳೆದು ಕನ್ನಡಿ ನೋಡಿದ್ರೆ ಅವಳ ಹಿಂದೆ ಒಂದು ಕಪ್ಪಾದ ನೆರಳು ಇರುತ್ತದೆ. ಅವಳು ಗಾಬರಿಯಾಗಿ ಹಿಂದೆ ತಿರುಗ್ತಾಳೆ, ಆದರೆ ಯಾರೂ ಇಲ್ಲ. ಮತ್ತೆ ಕನ್ನಡಿ ನೋಡಿದ್ರೆ ಅದರಲ್ಲಿ ರಕ್ತದ ಬಣ್ಣದಲ್ಲಿ ಅಕ್ಷರಗಳು ಮೂಡುತ್ತವೆ, ನೀನು ಸತ್ತು ಹೋಗಿದ್ದೀಯಾ, ಇದು ನರಕ ಅಂತ. ದೀಪಾ ಕಾಪಾಡಿ ಅಂತ ಕಿರುಚುತ್ತಾಳೆ. ಎಲ್ಲರೂ ಓಡಿ ಬರ್ತಾರೆ, ಆದರೆ ಅಲ್ಲಿ ಏನೂ ಇರುವುದಿಲ್ಲ. ಚೇತನ್ ಬೈತಾನೆ, ನಿಂಗೆ ಹುಚ್ಚು ಹಿಡಿದಿದೆ, ಸುಮ್ಮನೆ ಮಲಗು ಅಂತ. ರಾತ್ರಿ 2 ಗಂಟೆ. ಎಲ್ಲೆಡೆ ಸ್ಮಶಾನದ ಮೌನ. ರಾಹುಲ್ ರೂಮ್ನಲ್ಲಿ ನಿದ್ದೆ ಬರ್ತಿರಲ್ಲ. ಸಿಗರೆಟ್ ಸೇದೋಣ ಅಂತ ಬಾಲ್ಕನಿಗೆ ಬರ್ತಾನೆ. ಕೆಳಗಡೆ ಗಾರ್ಡನ್ನಲ್ಲಿ ಆ ಮುದುಕ ಒಂದು ಗುಂಡಿ ತೋಡ್ತಾ ಇರೋದು ಕಾಣ್ತದೆ. ಇವನೇನು ಮಾಡ್ತಿದ್ದಾನೆ ಅನ್ಕೊಂಡು ರಾಹುಲ್ ಕೆಳಗೆ ಹೋಗ್ತಾನೆ. ಮುದುಕನ ಹತ್ತಿರ ಹೋಗಿ, ಏನ್ ಮಾಡ್ತಿದೀಯ ತಾತ ಅಂತ ಕೇಳ್ತಾನೆ. ಮುದುಕ ತಲೆ ಎತ್ತದೆ ಹೇಳ್ತಾನೆ, ನಿನ್ನ ಸಮಾಧಿ ರೆಡಿ ಮಾಡ್ತಿದ್ದೀನಿ ಮಗನೇ ಅಂತ. ರಾಹುಲ್ ಬೆಚ್ಚಿ ಬೀಳ್ತಾನೆ. ಓಡೋಕೆ ಹೋಗ್ತಾನೆ. ಆದರೆ ಮಣ್ಣಿನ ಒಳಗಿಂದ 2 ಕೊಳೆತ ಕೈಗಳು ಬಂದು ರಾಹುಲ್ ಕಾಲು ಹಿಡಿದು ಎಳೆದುಕೊಳ್ತವೆ. ರಾಹುಲ್ ಚೇತನ್ ಅಂತ ಕೂಗಿ ಜೋರಾಗಿ ಕೂಗ್ತಾನೆ. ಆದರೆ ಬಾಯಿ ಮುಚ್ಚಿ ಹೋಗುತ್ತೆ.
ಆದರೆ ಬಾಯಿ ಮುಚ್ಚಿ ಹೋಗುತ್ತೆ. ಅವನನ್ನು ಮಣ್ಣು ನುಂಗಿ ಹಾಕುತ್ತದೆ. ಬೆಳಗ್ಗೆ ಆಗುತ್ತೆ. ರಾಹುಲ್ ನಾಪತ್ತೆಯಾಗಿದ್ದಾನೆ. ಅವನ ರೂಮ್ನಲ್ಲಿ ಅವನ ವಾಚ್ ಮಾತ್ರ ಬಿದ್ದಿದೆ. ಅದು ಒಡೆದು ಹೋಗಿದೆ. ವಾಚ್ನಲ್ಲಿ ಸಮಯ 11:55 ನಿಂತು ಹೋಗಿದೆ. ಸ್ನೇಹ ಅಳೋಕೆ ಶುರು ಮಾಡ್ತಾಳೆ. ನಾವಿಲ್ಲಿಂದ ಹೋಗ್ಲೇಬೇಕು ಅಂತ ಎಲ್ಲರೂ ಮೇನ್ ಡೋರ್ ಹತ್ರ ಬರ್ತಾರೆ. ಬಾಗಿಲು ತೆಗೆದ್ರೆ ಹೊರಗಡೆ ಕಾಡು ಇಲ್ಲ, ಕೇವಲ ಕತ್ತಲೆ, ಶೂನ್ಯ. ಅವರು ಕಿಟಕಿನ ಒಡೆದು ನೋಡಿದ್ರೆ ಕಿಟಕಿಯ ಆಚೆ ಇಟ್ಟಿಗೆಯ ಗೋಡೆ ಕಟ್ಟಿದೆ. ಅಂದ್ರೆ ಆ ಮನೆಯಿಂದ ಹೊರಗೆ ಹೋಗೋಕೆ ದಾರಿನೇ ಇಲ್ಲ. ಅವರು ಲೈಬ್ರರಿ ರೂಮ್ನಲ್ಲಿ ಒಂದು ಹಳೆಯ ನ್ಯೂಸ್ ಪೇಪರ್ ಮತ್ತು ಆಲ್ಬಮ್ ನೋಡ್ತಾರೆ. ನ್ಯೂಸ್ ಪೇಪರ್ ಡೇಟ್ ಅಕ್ಟೋಬರ್ 15, 1995 ಅಂತ ಇರುತ್ತದೆ. ಹೆಡ್ಲೈನ್: ಕೂರ್ಗ್ ರಸ್ತೆಯಲ್ಲಿ ಭೀಕರ ಅಪಘಾತ, 5 ಜನ IT ಉದ್ಯೋಗಿಗಳು ಸ್ಥಳದಲ್ಲೇ ಸಾವು ಅಂತ ಇರ್ತದೆ. ಫೋಟೋದಲ್ಲಿ ಇರೋರು ಬೇರೆ ಯಾರೂ ಇಲ್ಲ, ಇವರೇ ವಿಕ್ರಮ್, ಸ್ನೇಹ, ದೀಪಕ್ ಮತ್ತೆ ರಾಹುಲ್. ಆ ಕಾರು ನುಜ್ಜು ನುಜ್ಜಾಗಿದೆ. ಇವರ ಶವಗಳು ರಸ್ತೆಯಲ್ಲೇ ಬಿದ್ದಿವೆ. ವಿಕ್ರಮ್ ನಡುಗುತ್ತಾ ಹೇಳ್ತಾನೆ, ಇದು ಹೇಗೆ ಸಾಧ್ಯ? ನಾವು ನಿನ್ನೆ ತಾನೇ ಬಂದ್ವಿ. 1995 ಹೇಗೆ ಹೋದ್ವಿ? 1995 ಹೇಗೆ ಆಗುತ್ತೆ ಅಂತ ಕೇಳ್ತಾನೆ. ಆಗ ಚೇತನ್ಗೆ ತಲೆನೋವು ಬಂದು ಹಳೆಯ ನೆನಪುಗಳೆಲ್ಲ ಮರುಕಳಿಸುತ್ತವೆ. ಅವರು ಕುಡಿದು ಡ್ರೈವ್ ಮಾಡ್ತಿದ್ದಾರೆ. ಮಳೆಯಲ್ಲಿ ಸ್ಪೀಡ್ ಆಗಿ ಹೋಗ್ತಿದ್ದಾರೆ. ಲಾರಿ ಒಂದು ಎದುರಿಗೆ ಬರುತ್ತದೆ. ಡಮಾರ್, ಕಾರು ಪ್ರಪಾತಕ್ಕೆ ಬೀಳುತ್ತದೆ. ಅಷ್ಟರಲ್ಲಿ ಆ ಮುದುಕ ಮೆಟ್ಟಿಲು ಮೇಲೆ ನಿಂತಿರ್ತಾನೆ. ಅವನ ರೂಪ ಈಗ ಬದಲಾಗಿದೆ. ಕಣ್ಣಲ್ಲಿ ಬೆಂಕಿ ಇದೆ. ಅವನು ಹೇಳ್ತಾನೆ, ನಿಮಗೆ ಈಗಲಾದರೂ ನೆನಪಾಯ್ತಾ? ನೀವು ಸತ್ತು 30 ವರ್ಷ ಆಗಿದೆ, ಆದರೆ ನಿಮ್ಮ ಆತ್ಮಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಯಾಕೆಂದ್ರೆ ನೀವು ಮಾಡಿದ ತಪ್ಪು, ನಿಮ್ಮ ಜೀವಕ್ಕೆ ನೀವೇ ಬೆಲೆ ಕೊಡಲಿಲ್ಲ ಅಂತ ಹೇಳ್ತಾನೆ. ಆ ಬಂಗಲೆ ಶಾಂತಿ ನಿವಾಸ ಅಲ್ಲ, ಇದು ನಿಮ್ಮ ಕರ್ಮಗಳನ್ನ ಕಳೆಯುವ ಜೈಲು. ನೀವು ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋಕೆ ಪ್ರಯತ್ನ ಪಟ್ಟಷ್ಟು ಸಲ ಮತ್ತೆ ಮತ್ತೆ ಇಲ್ಲೇ ಬರ್ತೀರಾ ಅಂತ ಹೇಳ್ತಾನೆ. ಎಲ್ಲರೂ ಅಳ್ತಾ ಮುದುಕನ ಕಾಲಿಗೆ ಬೀಳ್ತಾರೆ. ನಮ್ಮನ್ನ ಕ್ಷಮಿಸಿ, ನಮಗೆ ಮುಕ್ತಿ ಕೊಡಿ ಅಂತ ಕೇಳ್ತಾರೆ. ಮುದುಕ ನಗ್ತಾನೆ. ಸಮಯ ಮುಗಿತು, ಮತ್ತೆ ಸಿಗೋಣ ಅಂತ ಚಪ್ಪಾಳೆ ತಡ್ತಾನೆ. ಎಲ್ಲವೂ ಕತ್ತಲಾಗಿತ್ತು. 1 ಸೆಕೆಂಡ್ಗಳ ನಂತರ ಮ್ಯೂಸಿಕ್ ಜೋರಾಗಿದೆ. ಚೇತನ್ ಡ್ರೈವ್ ಮಾಡ್ತಿದ್ದಾನೆ. ಎಲ್ಲರೂ ನಗ್ತಾ ಇದ್ದಾರೆ. ರಾಹುಲ್ ಕೇಳ್ತಾನೆ, ಮಚ್ಚ ಗೂಗಲ್ ಮ್ಯಾಪ್ ಹೋಗ್ಲಿ ಬಿಡು, ಶಾರ್ಟ್ ಕಟ್ ಅಲ್ಲಿ ಹೋಗೋಣ ಅಂತ ಹೇಳ್ತಾನೆ. ಚೇತನ್ ಅದಕ್ಕೆ ಹೋಗೋಣ, ಅಡ್ವೆಂಚರ್ ಮಾಡೋಣ ಅಂತ ಹೇಳ್ತಾನೆ. ಅವರಿಗೆ ತಾವೀಗಷ್ಟೇ ಅನುಭವಿಸಿದ ನರಕ ನೆನಪಿಲ್ಲ. ಅವರು ಮತ್ತೆ ಅದೇ ಆಕ್ಸಿಡೆಂಟ್ ಮಾಡ್ಕೊಳ್ಳೋಕೆ, ಮತ್ತೆ ಅದೇ ಬಂಗಲೆಗೆ ಹೋಗೋಕೆ ಉತ್ಸಾಹದಿಂದ ಹೋಗ್ತಿದ್ದಾರೆ. ಈ ಲೂಪ್ ಹೀಗೆ ನಡೀತಾನೆ ಇರುತ್ತದೆ. ನೋಡಿದ್ರ ಫ್ರೆಂಡ್ಸ್, ಒಂದು ಸಣ್ಣ ತಪ್ಪು, ಒಂದು ಕ್ಷಣದ ನಿರ್ಲಕ್ಷ್ಯ ಅವರನ್ನ ಹೇಗೆ 30 ವರ್ಷಗಳಿಂದ ಒಂದೇ ಲೂಪ್ನಲ್ಲಿ ಸಿಲುಕಿಕೊಂಡಿದೆ ಅಂತ. ಎಷ್ಟೋ ಆತ್ಮಗಳು ಇವತ್ತಿಗೂ ತಮಗೆ ಸತ್ತಿದ್ದೀವಿ ಅಂತ ಗೊತ್ತಿಲ್ಲದೆ ಮನೆಗೆ ಹೋಗ್ಬೇಕು ಅಂತ ಅದೇ ರಸ್ತೆಯಲ್ಲಿ ಅಲಿತಾ ಇರ್ತವೆ. ಅದಕ್ಕೆ ಹೇಳೋದು, ಡ್ರೈವ್ ಮಾಡಬೇಕಾದ್ರೆ ಹುಷಾರು. ನಿಮ್ಮ ಪ್ರಾಣ ನಿಮಗಷ್ಟೇ ಅಲ್ಲ, ನಿಮ್ಮನ್ನ ನಂಬಿರೋರಿಗೂ ಮುಖ್ಯ. ಈ ಕತೆ ಕೇಳಿ ನಿಮಗೆ ಭಯ ಆಗಿದ್ರೆ ಅಥವಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಕೂರ್ಗೆ ಹೋಗೋ ಪ್ಲಾನ್ ಇದ್ರೆ ಈ ಕತೆ ನೆನಪಿಟ್ಕೊಳ್ಳಿ. ನಾನು ರಾಜು. ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಭಯಂಕರ ಕತೆಗೆ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.